ಅಶ್ವಿತ್ ಜಸ್ಟ್ ಹೋಲ್ಡ್ ಅಶ್ವಿತ್ ಮಾತನಾಡ್ತೀನಿ ನಿಮ್ಗೆ. ಇದು ಆತ್ಮಹತ್ಯೆನೋ ಕೊಲೆನೋ ಅನ್ನುವಂಥದ್ದು ಅನುಮಾನ ಇದೀಗ ಶುರುವಾಗಿದೆ. ಯಾಕೆ ಅಂತ ಅಂದ್ರೆ ಬಾಲಕಿ ಶ್ರೀನಂದ ಕಾಲ್ಜಾರಿ ಬಿದ್ದಂತ ಶಂಕೆ ಇದ್ರೂ ಕೂಡ ಅವರ ಪೇರೆಂಟ್ಸ್ ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್ಗಳು ಇಲ್ಲೇ ಇದ್ಲು 8 ನಿಮಿಷದ ಮುಂದೆ ಎಲ್ಲಿ ಹೋಗ್ಬಿಟ್ಲು ಗೊತ್ತಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂತ ಅಂದ್ರೆ ಭಾಳ ಸ್ವಲ್ಪ ಅನುಮಾನ. ಜಸ್ಟ್ ಇಮ್ಯಾಜಿನ್, ನೀವು ಯಾರು ಒಂದು ಫ್ಯಾಮಿಲಿಯವರು ಒಂದು ಗುಂಪಲ್ಲಿ ಹೋಗಿರ್ತೀರಾ, ನಿಮ್ಮ ಫ್ಯಾಮಿಲಿಯವ್ರು ಏನಾದರೂ ಒಂದು ಒಂದು ಅಕ್ಕಪಕ್ಕ ಇದ್ದಂಥವ್ರೆ ತತ್ಕ್ಷಣಕ್ಕೆ ಒಂದು ಗುಡ್ಡದ ಮೇಲೆ ಕಾಣಲಿಲ್ಲ ಅಂತ ಅಂದರೆ ಸಹಜವಾಗಿ ನೀವು ಕೊಡುವಂಥ ಸ್ಟೇಟ್ಮೆಂಟ್ ಭಾಳ ಅನುಮಾನಕ್ಕೆ ಕಾರಣ ಆಗುತ್ತೆ. ಇಲ್ಲಾಗಿರೋದು ಕೂಡ ಅದೇನೆ. ಹಾಗಾದರೆ ನೀವು ಯಾಕೆ ಒಂದು 7-8 ನಿಮಿಷ ಗಮನ ಕೊಡಲಿಲ್ಲ? ಆಮೇಲೆ ಆಕೆ ಏನಾದರೂ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದನೇ ಅಲ್ಲಿ ಬಂದಿದ್ಲೋ ಅಥವಾ ಇನ್ನೇನಾದರೂ ಆಗಿದೆಯೋ? ಈ ಥರದ್ದೆಲ್ಲ ಅನುಮಾನ ಇದೆ ಪಾಪ. ಇಲ್ಲಿ ಅವ್ರ ಪೇರೆಂಟ್ಸ್ ಜೊತೆಗಿದ್ದಂಥ ಕಾರಣಕ್ಕಾಗಿ ಕೆಲವೊಂದು ಅನುಮಾನಗಳು ನಾವು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ಅಂದರೆ ಪೊಲೀಸರು ಭಾಳ ಹುಷಾರಾಗಿ ನೋಡಿ ಮಾಡಿ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಏನೋ ಫ್ರೆಂಡ್ಸ್ ಗ್ರೂಪು ಮತ್ತೊಂದು ಅಂತ ಅಂದರೆ ಸಹಜವಾಗಿ ತೀರಾ ಅನುಮಾನಗಳು ಹೆಚ್ಚಿರುತ್ತೆ. ಬಟ್ ಇಲ್ಲಿ ಪೇರೆಂಟ್ಸೇ ಹೋಗಿರೋದು ಜೊತೆಗೆ. ಹೀಗಾಗಿ ಅವ್ರ ಕಡೆಯಿಂದ ಏನಾದರೂ ಲೋಪ ಏನಾಗಿದೆ ಅನ್ನುವಂಥದ್ದು ಪತ್ತೆ ಹಚ್ಚಬೇಕಾದಂಥದ್ದು ಇದೆ. ಅದರ ಜೊತೆಗೆ ಆಕೆ ಏನಾದರೂ ಆತ್ಮಹತ್ಯೆಗೆ ಏನಾದರೂ ಒಳಗಾದ್ಲಾ, ಆತ್ಮಹತ್ಯೆಗೆ ಏನಾದರೂ ಮುಂದಾದ್ಲಾ, ಇದು ಇಲ್ಲಿರುವಂಥದ್ದು ಗೊಂದಲ. ಯಾಕೆ ಅಂತ ಅಂದರೆ ಅಲ್ಲೆಲ್ಲ ನೀವು ಕೂಡ ನೋಡ್ಬೋದು, ಭಾಳ ಗ್ರಿಲ್ ಹಾಕಿದ್ದಾರೆ ಆ ಮಾಣಿಕ್ಯದಾರ ಜರಿ ಬಳಿ ಎಲ್ಲ. ಆ ಗ್ರಿಲ್ನೆಲ್ಲ ದಾಟಿ ಹೋಗಬೇಕು, ಆ ತಡೆಗೋಡೆಗಳನ್ನು ದಾಟಿ ಹೋಗಬೇಕು ಅಂತ ಅಂದರೆ ಅದು ಉದ್ದೇಶಪೂರ್ವಕವಾಗೇ ಹೋಗಬೇಕು. ಬಿಟ್ಟರೆ ಈ ಕಾಲ್ಜಾರ್ ಬಿದ್ದುಬಿಟ್ಲು, ಸಡನ್ನಾಗಿ ಮಿಸ್ ಆಗ್ಬಿಡ್ತು, ಈ ಥರದ್ದು ಸ್ವಲ್ಪ ಕಷ್ಟ. ಈಕೆ ಮಿಸ್ಸಿಂಗ್ ಆಗಿರುವಂಥ ಸ್ಥಳ ನಾವು ಹೇಳ್ತಾ ಇರೋದು. ಈ ಮಾಣಿಕ್ಯದಾರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಈ ಥರದ ಕೆಲ ಆಯಕಟ್ಟಿನ ಜಾಗ ಭಾಳ ಇದೆ. ಬಟ್ ಆಕೆ ಮಿಸ್ಸಿಂಗ್ ಆಗಿರುವಂಥ ಜಾಗ ಏನಿದೆ ಅಲ್ಲಿ ಈ ತಡೆಗೋಡೆ ಎಲ್ಲ ಇರುವಂಥ ಕಾರಣಕ್ಕಾಗಿ ಸುಲಭವಾಗಿ ಯಾರೋ ಮಿಸ್ ಆಗಿ ಬಿದ್ದುಬಿಟ್ರು ಅನ್ನುವಂಥದ್ದಕ್ಕೆ ಆಗಲ್ಲ. ಏನಾದ್ರು ಉದ್ದೇಶಪೂರ್ವಕವಾಗಿಯೇ ಈ ಥರದ್ದು ಏನಾದ್ರು ಸೂಸೈಡ್ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಆಕೆ ಯೋಚಿಸಿದ್ಲಾ ಅನ್ನೋದು ಇಲ್ಲಿ ಪ್ರಶ್ನೆ. ಹೀಗಾಗಿನೇ ಈಗ ಪರಿಶೀಲನೆ, ತನಿಖೆ ಇದೆಲ್ಲ ಮುಂದುವರಿತಾ ಇದೆ.